ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜನುಮದ ಬಂಧ ಭಾಗ 2. ಯಾವ ಸಂದರ್ಭದಲ್ಲಿ ಆಕೆ ಆ ಮಾತು ಆಡಿದಳೋ ಏನೋ, ಹೆರಿಗೆಯಾಗಿ 1 ವಾರದಲ್ಲಿ ಮಗುವನ್ನು ಅತ್ತಿಗೆ ಮಡಿಲಿಗೆ ಹಾಕಿ ಇಹಲೋಕದಿಂದಲೇ ಹೊರಟು ಹೋದಳು. ಮಗು ಪುನೀತ್ ಇವರ ಬಳಿಯೇ ಉಳಿದ. ಪಂಕಜ ಸ್ವಂತ ಮಗುವಿನಂತೆ ಸಲಹಿದಳು. ಆದರೇನು, ಹೆಣ್ಣಿನ ಸಹಜವಾದ ತಾಯಿಯಾಗುವ ಬಯಕೆ ಅವಳನ್ನು ಬಿಡಲಿಲ್ಲ. ಕಂಡ ದೇವರಲ್ಲಿ ಮೊರೆಯಿಟ್ಟು ಹರಕೆ ಹೊತ್ತಿದ್ದಾಯಿತು. ಮನೆಯಲ್ಲಿ ಪೂಜೆ ಪುರಸ್ಕಾರಗಳು, ವ್ರತ ನಿಯಮಗಳು ನಡೆದವು. ಯಾರು ಏನೇ ಹೇಳಲಿ, ಅನನ್ಯ ಭಕ್ತಿಯಿಂದ ಮಾಡಿದಳು. ಮರ ಸುತ್ತಿ ಹುತ್ತ ಪೂಜಿಸಿ ಎಲ್ಲವೂ ಆದವು. ಅಂತೂ ದೇವರು ಅವರ ಮೊರೆ ಕೇಳಿದ. ಪುನೀತ್ಗೆ 4 ವರ್ಷ ಆದಾಗ ಪಂಕಜ ತಾಯಿ ಆಗುವ ಸೂಚನೆಗಳು ಕಂಡುಬಂದವು. ಹರ್ಷ ಉಕ್ಕಿ ಹರಿದವು. ಆಗಲೂ ವಿಧಿ ಅತಿಯಾದ ಹರ್ಷ ಹರಿಸಲು ಅವಕಾಶ ಕೊಡಲಿಲ್ಲ. ಪಂಕಜ ಬೆಡ್ ರೆಸ್ಟ್ ಎಂದು ಹಾಸಿಗೆ ಮೇಲೆ ಮಲಗಿರುವಂತೆ ಆಯಿತು. 10 ಹೆಜ್ಜೆ ಇಡಲು ಸಹ ಹೆದರುವಂತಾಯಿತು. 1 ಮಗುವಾದರೆ ಸಾಕೆಂದು ಪತಿ ಪತ್ನಿಯರು ಏನು ಬೇಕಾದರೂ ಸಹಿಸಲು ಸಿದ್ಧರಾದರು. ಭಾಸ್ಕರ್ ಮಡದಿಯನ್ನು ಅಂಗೈಯಲ್ಲಿಟ್ಟು ಕಾಪಾಡಿದ. ಅವಳ ತಾಯಿ ಮಗಳ ಮನೆಗೆ ಬಂದು ನಿಂತರು. ಹೆರಿಗೆಗೆ ತವರಿಗೆ ಕಳಿಸಲು ಭಾಸ್ಕರ ಸಿದ್ಧನಿರಲಿಲ್ಲ. ಮೊದಲಿನಿಂದ ನೋಡುವ ವೈದ್ಯರೇ ನೋಡಲಿ ಎಂಬುದು ಅವನ ಇಚ್ಛೆ ಆಗಿತ್ತು. ಅದಕ್ಕೆ ಸರಿಯಾಗಿ ಪಂಕಜಾಳಿಗೆ ಏನೇ ಟಾನಿಕ್ ಮಾತ್ರೆ ಕೊಟ್ಟರೂ ಸಹ ಮೈ ಹಿಡಿಯಲಿಲ್ಲ. ಬದಲಾಗಿ ಹೊಟ್ಟೆಯಲ್ಲಿರುವ ಮಗು ಬೆಳೆಯಿತು. ರಕ್ತಹೀನತೆಯಿಂದ ಅವಳು ಬಳಲಿದಳು. ವೈದ್ಯರು ಕೊಟ್ಟ ದಿನಾಂಕ ಮುಗಿದು 4-5 ದಿನಗಳಾದರೂ ಸಹ ಹೆರಿಗೆ ಆಗಲಿಲ್ಲ. ಕೊನೆಗೆ ಸಿಸೇರಿಯನ್ ಮಾಡಿ ಮಗುವನ್ನು ತೆಗೆಯಲಾಯಿತು. ಅದೆಷ್ಟೊಂದು ಆಸೆಯಿಂದ ಪಡೆದ ಮಗುವನ್ನು ಮುಖ ನೋಡಲು ಪಂಕಜಾಳಿಗೆ 3 ದಿನಗಳ ಕಾಲ ಬೇಕಾಗಿತ್ತು. ಅರೆ ಪ್ರಜ್ಞಾವಸ್ಥೆಯಲ್ಲಿ 3 ದಿನ ಪಂಕಜ ಇದ್ದಳು. ಸಂಪೂರ್ಣ ಪ್ರಜ್ಞೆ ಬರುತ್ತಿದ್ದಂತೆ ಅವಳ ದೃಷ್ಟಿ ಮೊದಲು ತೊಟ್ಟಿಲಿನಲ್ಲಿದ್ದ ಗುಂಡಾದ ಹೆಣ್ಣು ಮಗುವಿನ ಕಡೆಗೆ ಹರಿಯಿತು. ಆಕೆಯ ಆಂತರ್ಯವನ್ನು ಅರಿತ ಆಕೆಯ ತಾಯಿ ಪಕ್ಕದಲ್ಲಿ ಮಗುವನ್ನು ತಂದು ಮಲಗಿಸಿದಳು. ಮಗುವನ್ನು ನೋಡುತ್ತಾ ಅವಳ ಕಣ್ಣುಗಳು ತುಂಬಿದವು. ಅದರ ತಲೆ ಸವರುತ್ತಾ, ಅಮ್ಮ, ಇಂತಹ ಒಂದು ದಿನ ನನ್ನ ಬದುಕಲ್ಲಿ ಬರುತ್ತೆ ಎಂದು ನಾನು ಅಂದುಕೊಂಡೇ ಇರಲಿಲ್ಲ ಎನ್ನುವಾಗ ಬಿಕ್ಕಿದಳು. ಅಳಬೇಡ ಪಂಕಜ, ಬಾಣಂತಿ ಹಸಿಮೈ ನಂಜಾದೀತು. ನಿನ್ನ ಆಸೆ ಈಡೇರಿತಲ್ಲ. ಬಂಗಾರದಂತಹ ಮಗಳು ಹುಟ್ಟಿದ್ದಾಳೆ. ಇನ್ನೂ ಖುಷಿಯಾಗಿರಬೇಕು ಅಷ್ಟೇ ಎಂದರು ತಾಯಿ. ಆ ಮುದ್ದಾದ ಬೊಂಬೆ ಅಂತಿರುವ ಮಗುವನ್ನು ಎಷ್ಟು ನೋಡಿದರೂ ಸಾಲದು ಎನ್ನುವಂತಾಗುತ್ತಿದ್ದಳು. ಪಕ್ಕದಿಂದ ಎತ್ತಿ ಮಲಗಿಸಿದರೂ ಬಿಡುತ್ತಿರಲಿಲ್ಲ. ಹಾಗೆ ಕಲಿಸಬಾರದು ಪಂಕಜ, ಮುಂದೆ ನಿನಗೆ ಕಷ್ಟವಾಗುತ್ತೆ ಎಂದು ಎತ್ತಿ ತೊಟ್ಟಿಲಿನಲ್ಲಿ ಮಲಗಿಸುತ್ತಿದ್ದರೂ ಮಗಳು ಬಂದಳೆಂದು ಪುನೀತನನ್ನು ಸ್ವಲ್ಪವೂ ಆಲಕ್ಷಿಸಲಿಲ್ಲ. ಬದಲಾಗಿ ಪ್ರೀತಿ ಹೆಚ್ಚಾಗಿತ್ತು. ಅವನಿಂದಲೇ ಮನೆ ಬೆಳಗಿತು. ಅವನು ಬಂದ ಗಳಿಗೆ ಚೆನ್ನಾಗಿ ಇದ್ದಿತು. ಬಾಳು ಪುನೀತವಾಯಿತು ಎಂದು ಮತ್ತಷ್ಟು ಗಾಢವಾದ ಬೆಸುಗೆ ಬೆಳೆಯಿತು. ಬಾಣಂತಿಯಲ್ಲೂ ಅವಳು ಮೈ ತುಂಬಿಕೊಳ್ಳಲಿಲ್ಲ. ನಿಶಕ್ತಿಯಿಂದಲೇ ಬಳಲಿದಳು. ಆಸೆಯಂತೆ ಮಗುವನ್ನು ಎತ್ತಿ ಮುದ್ದಿಸಲು ಆಡಿಸಲು ಸಹ ಆಗಲಿಲ್ಲ. ಪಕ್ಕದಲ್ಲಿ ಮಲಗಿಸಿಕೊಂಡೇ ತೃಪ್ತಿಪಟ್ಟಳು. ಅಪರೂಪಕ್ಕೆ ಹುಟ್ಟಿದ ಮಗಳು. ನಿನ್ನ ರಕ್ತ ಶಕ್ತಿ ಎಲ್ಲ ತಾನೇ ಕುಡಿದು ಬಿಟ್ಟಿದ್ದಾಳೆ ನೋಡು. ಸೊರಗಿದ ಮಗಳನ್ನು ನೋಡುತ್ತಾ ತಾಯಿ ವ್ಯಥೆಯಿಂದ ನುಡಿದಳು. ಹಾಗೆ ಹೇಳಬೇಡಮ್ಮ. ನನ್ನ ಕಂದ ಹುಟ್ಟಿ ನನ್ನ ಎಲ್ಲ ವ್ಯಥೆಗಳನ್ನು ದೂರ ಮಾಡಿದ್ದಾಳೆ. ಇವಳಿಗಾಗಿ ನಾನು ಮಾಡದ ತಪಸ್ಸು ಇಲ್ಲ. ಇವಳು ಚೆನ್ನಾಗಿದ್ದರೆ ಆಯಿತು, ಪಂಕಜ ಮನಸಾರೆ ನುಡಿದಳು. ನಿನಗೆ ನಿನ್ನ ಮಗಳು ಚೆನ್ನಾಗಿರಬೇಕೆಂದರೆ ನನಗೆ ನನ್ನ ಮಗಳು ಚೆನ್ನಾಗಿರಬೇಕು. ನನಗೆ ನನ್ನ ಮಗಳು ಚೆನ್ನಾಗಿರಬೇಕು ಅಲ್ಲವಾ ಎನ್ನುವ ತಾಯಿಯನ್ನೇ ಕಣ್ತುಂಬ ನೋಡುವಳು. ಪಂಕಜ ಭಾಸ್ಕರನಿಗೂ ಹೆಂಡತಿ ಹಾಗೆ ಮಲಗಿದ್ದು ವ್ಯಥೆ ಎನಿಸಿತು. ಪಂಕು, ಈ ಮಗಳಿಗಾಗಿ ನೀನದೆಷ್ಟು ಶ್ರಮ ತಗೊಂಡೆ. ಇವಳು ಹುಟ್ಟಿ ನಿನ್ನ ವ್ಯಥೆ ದೂರ ಮಾಡಿದಳು.
ಮಡದಿಯ ಬಿಳುಚಿಕೊಂಡ ಮುಖ ನೋಡುತ್ತಾ ಬಿಳಚಿಕೊಂಡ ಕೈ ಹಿಡಿದು ಹೇಳುವನು, ಇಷ್ಟಾದರೂ ಶ್ರಮ ಪಡದಿದ್ದರೆ ಮಗುನ ಪಡೆಯುವ ಕಷ್ಟ ಗೊತ್ತಾಗದಾದರೂ ಹೇಗೆ? ಕಷ್ಟಪಡದೆ ಬರುವ ಸುಖ ಶಾಶ್ವತವಲ್ಲ. ಯಾವ ತಾಯಿಯೂ ಕಷ್ಟಪಡದೆ ಮಗುವನ್ನು ಹೆರಲು ಸಾಧ್ಯವೇ ಇಲ್ಲ. ಹೆರಿಗೆ ನೋವಿನಿಂದ ಒದ್ದಾಡುವ ಹೆಂಗಸರನ್ನು ನೋಡಿದ ನನಗೆ ಗಾಬರಿಯಾಯಿತು. ಸತ್ತೇ ಹೋಗ್ತಾರೆ ಏನೋ ಎನ್ನುವಂತೆ ಕೂಗುತ್ತಿದ್ದರು. ಆದರೆ ನನಗೆ ಹಾಗಂತೂ ಆಗಲಿಲ್ಲ ಎಂದಳು ನಸುನಗುತ್ತಾ. ನಿನ್ನ ಕುಲಪುತ್ರಿ ಅಲುಗಾಡದೆ ಒಂದೆಡೆ ಕೂತರೆ ಇನ್ನೇನಾಗುತ್ತೆ? ಸಿಸೇರಿಯನ್ ಸುಲಭನಾ? ಆಪರೇಷನ್ ಆಗುವವರೆಗೂ ನಾವೆಲ್ಲೂ ಉಸಿರು ಬಿಗಿ ಹಿಡಿದು ಕೂತಿದ್ದೆವು. ಅನಂತರವೂ ಪ್ರಜ್ಞಾವಸ್ಥೆ. ನಾನೆಲ್ಲಿ ನಿನ್ನ ಕಳೆದುಕೊಂಡು ಬಿಡ್ತೀನೋ ಎಂದು ಕಂಗಾಲಾಗಿ ಬಿಟ್ಟಿದ್ದೆ. ಭಾಸ್ಕರ್ ಗದ್ಗದಿತನಾಗಿದ್ದ. ನನಗೆ ನೀನು ಬೇಕು ಪಂಕು. ನೀನು ಮನೆ ತುಂಬ ನಗುತ್ತಾ ಓಡಾಡ್ತಾ ಇದ್ದರೆ ಅಷ್ಟೇ ಸಾಕು. ಇನ್ನು ಈ ಮಕ್ಕಳ ತಂಟೆ ಬೇಡ. ಮಗನಾಗಿ ಪುನೀತ್ ಇದ್ದಾನೆ, ಕುವರಿ ಇವರಿದ್ದಾಳೆ, ಸಾಕು. ಮಡದಿಯ ಕೈಯನ್ನು ಕನಿಕರದಿಂದ ಹಿಡಿದ. ಈಗಷ್ಟೇ ಹೆಂಡತಿ ಬೇಕು, ನಾಳೆ ಮಗಳು ಮನೆ ತುಂಬ ಓಡಾಡ್ತಾ ಇದ್ದರೆ ರಾಯರಿಗೆ ಯಾರೂ ಬೇಡ, ನಾವೆಲ್ಲ ಯಾವ ಮೂಲೆಗೋ. ಪಂಕಜ ಮಾತುಗಳಲ್ಲಿ ಪತ್ನಿಯನ್ನು ಚುಡಾಯಿಸುವ ಧೋರಣೆ ಇತ್ತು. ಯಾರು ಯಾವ ಮೂಲೆಗೂ ಹೋಗಲ್ಲ. ನೀನು ಈ ಮನೆ ರಾಣಿ, ಅವಳು ಯುವರಾಣಿ ಎಂದು ಅವಳ ಕೆನ್ನೆಯನ್ನು ಮೃದುವಾಗಿ ತಟ್ಟಿ ಆ ಯುವರಾಣಿಯನ್ನು ಸಾಕುವುದು ಅಷ್ಟೇನು ಸುಲಭವಾಗಿರಲಿಲ್ಲ. ಅರಮನೆಯಲ್ಲಿ ಇರುವಂತೆಯೇ ಬೆಳೆದಳು. 3 ವರ್ಷಗಳವರೆಗೆ ಒಂದಲ್ಲ ಒಂದು ತೊಂದರೆ. ಪಂಕಜಾಳಿಗಂತೂ ಮಕ್ಕಳ ವೈದ್ಯರ ಬಳಿ ತಿರುಗಾಡುವುದೇ ಆಯಿತು. ಜ್ವರ, ಶೀತ, ಕೆಮ್ಮು, ಹೊಟ್ಟೆ ನೋವು ಹೀಗೆ ಏನಾದರೂ ಒಂದು ಇದ್ದೇ ಇರುತ್ತಿತ್ತು. ಮಗು ನಗುತ್ತಾ ಆಡುವಾಗ ಅದರೊಡನೆ ಆಡುತ್ತಾ ಎಷ್ಟು ಸಂಭ್ರಮಿಸುವರು. ಅಷ್ಟೇ ಅದು ಮಲಗಿದಾಗ, ನೋವಿನಿಂದ ಅಳುವಾಗ, ಸಪ್ಪೆ ಆದಾಗ ಅನ್ನೋದು ಪಂಕಜ ಊಟ ತಿಂಡಿ ಕಡೆ ಗಮನವೇ ಇರುತ್ತಿರಲಿಲ್ಲ. ಮಗುವಿನಂತೆ ಅವಳು ಸೊರಗುವಳು. ಕಣ್ಣು ಸುತ್ತ ಕಪ್ಪು ಆವರಿಸಿತು. ಮುಖವಂತೂ ಬಾಡಿದ ಬಸಳೆ ಸೊಪ್ಪಿನಂತಾಯಿತು. ಈಗ ಅವಳು 15 ವರ್ಷದವಳಾದರೂ ಆತಂಕ ತಪ್ಪಿಲ್ಲ. ಶಾಲೆಯಿಂದ ಮನೆಗೆ ಬರುವುದು ಸ್ವಲ್ಪ ತಡವಾದರೂ ಒಳಗೆ ಹೊರಗೆ 10 ಬಾರಿ ಓಡಾಡುವಳು. ಒಬ್ಬಳನ್ನೇ ಎಲ್ಲಾದರೂ ಕಳುಹಿಸಲು ಹೆದರುವಳು. ಒಂದೊಂದು ಬಾರಿ ಒಂದೇ ಸಮ ಅಳುವುದು. ಮನೆಯಲ್ಲಿ ಮಾಡುವುದೆಲ್ಲ ಮುಗಿದ ನಂತರ ಡಾಕ್ಟರ್ ಬಳಿಗೆ ಓಡಬೇಕು. ಮಕ್ಕಳನ್ನು ಸಾಕುವುದು ಇಷ್ಟು ಕಷ್ಟವೇ? ಒಂದು ಮಗುವನ್ನು ಸಾಕಲು ಇಷ್ಟು ತೊಂದರೆ ಆದರೆ ವರ್ಷಕ್ಕೊಂದು ಮಗು ಹೆರುವವರ ಕತೆ ಏನಾಗಬೇಡ ಎಂದು ಯೋಚಿಸುವರು. ಬೀದಿಯಲ್ಲಿ ಕಲ್ಲು ಹೊಡೆಯುವವರ ಭಿಕ್ಷುಕರ ಮಕ್ಕಳು ಇಡೀ ದಿನ ರಸ್ತೆಯಲ್ಲಿ ಗಾಳಿ, ಮಳೆ, ಬಿಸಿಲುಗಳಲ್ಲಿ ಲೆಕ್ಕವಿಲ್ಲದೆ ಓಡಾಡುತ್ತಾ ಅವುಗಳಲ್ಲಿ ಮುಳುಗೇಳುತ್ತಾ ಆರೋಗ್ಯದಿಂದ ಇರುವುದನ್ನು ನೋಡಿ ಆಶ್ಚರ್ಯವಾಗುವುದು. ಇಷ್ಟು ಸೂಕ್ಷ್ಮವಾಗಿ ಬೆಳೆಸಿದರೂ ನಮ್ಮ ಮಕ್ಕಳೇಕೆ ಹೀಗೆ ಎಂದು. ಎಲ್ಲ ನೆನೆದು ನಿಟ್ಟಿಸಿರು ಬಿಟ್ಟ ಭಾಸ್ಕರ ಆಸೆಯಿಂದ ಮಲಗಳೊಡನೆ ಆಡುವ ಮಗಳನ್ನು ನೋಡಿದ. 2 ಮೊಲಗಳನ್ನು ಮಡಿಲಿನಲ್ಲಿರಿಸಿಕೊಂಡು ಕೆಳಗೆ ಕೂತು ಎಳೆ ಹುಲ್ಲು ಕಿತ್ತು ಅವುಗಳ ಮುಂದೆ ಹಿಡಿದು ತಿನ್ನುವಂತೆ ಒತ್ತಾಯಿಸುತ್ತಿದ್ದಳು. ಪಂಕಜ ಕಾಫಿ ಕುಡಿದ ಲೋಟಗಳನ್ನು ಒಂದೆಡೆ ತೆಗೆದಿರಿಸಿಕೊಂಡಳು. ತಾಯಿ ಮಗಳು ಬಾಹ್ಯರೂಪದಲ್ಲಿ ತುಂಬ ಹೋಲಿಕೆ ಇತ್ತು. ಆದರೆ ಮಗಳು ಸ್ವಲ್ಪ ಗಡಸು, ಒರಟು, ಇನ್ನೂ ಎಳೆತನ. ವಯಸ್ಸಿಗೆ ತಕ್ಕ ಹಾಗೆ ಗಂಭೀರತೆ ಬರುತ್ತದೆ ಎಂದುಕೊಂಡ ಮಗು ಅಳು ಸಂಗೀತದಂತೆ ರಾಗವಾಗಿ ಕೇಳಿ ಅವಳಿಗೆ ರಾಗ ಎಂದು ನಾಮಕರಣ ಮಾಡಿದ್ದರು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.